ಮೆಣಸಿನಕಾಯಿಯ ಹಣ ನೀಡದ ಕಾರಣ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ. ಬಳ್ಳಾರಿ ತಾಲೂಕಿನ ಸೋಮಸಮುದ್ರ ಗ್ರಾಮದ ರೈತರಿಂದ ಆತ್ಮಹತ್ಯೆ ಯತ್ನ ನಡೆದಿದ್ದು, 4 ರೈತರು ಆತ್ಮಹತ್ಯೆ ಯತ್ನ ಮಾಡಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಳೆದ 1.5 ವರ್ಷದ ಹಿಂದೆ ಸೋಮಸಮುದ್ರ ಗ್ರಾಮದವರು ಮೆಣಸಿನಕಾಯಿ ಮಾರಾಟ ಮಾಡಿದ್ರು. ರಾಮರೆಡ್ಡಿ, ಸುದರ್ಶನ, ವಿರೂಪಾಕ್ಷ ಎನ್ನುವ ಏಜೆಂಟರ ಮೂಲಕ ಅಗ್ರಿಗೇಟ್ ಕಂಪನಿಗೆ ಮಾರಾಟ ಮಾಡಿದ್ರು. ಅಗ್ರಿಗೇಟ್ ಕಂಪನಿಯ ಆಶಾರಾಣಿ, ಅಶೋಕ್ ಕುಮಾರ್, ಶಿವಮೂರ್ತಿ ಖರೀದಿ ಮಾಡಿದ್ರಂತೆ. ಸೋಮಸಮುದ್ರ ಗ್ರಾಮದ 65 ರೈತರ 1.93 ಕೋಟಿ ರೂಪಾಯಿ ಮೆಣಸಿನಕಾಯಿ ಹಣ ಬಾಕಿ ಉಳಿಸಿಕೊಂಡಿದ್ದಾರೆ. ಹಣ ನೀಡದ ಕಾರಣ ಸೋಮಸಮುದ್ರ ಗ್ರಾಮದ ಹನುಮಂತ, ರುದ್ರೇಶ್, ಕೋಣೀರ, ಎಣ್ಣೆ ಶೇಖರ 4 ವಿಷವನ್ನ ಕುಡಿದು ಆತ್ಮಹತ್ಯೆಗೆ ಯತ್ನ ಮಾಡಿದ್ದು ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮತ್ ಕುಡಿಸಾರಿ ಬರ್ಲ ಫಸ್ಟ್ ಫೋನ್ ಮಾಡ್ರ ಮನೆ ಕುಡಿಬೇಡ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೊದಲ ಸ್ಥಾನ ನೀಡಲು ಆಗ್ರಹಿಸಿ ಧಾರವಾಡದ ಡಿಸಿ ಕಚೇರಿ ಮುಂದೆ ಕಾರಾವೆ ಬಣದಿಂದ ಪ್ರತಿಭಟನೆ ಮಾಡಲಾಗುತ್ತಿದೆ. ಟಿಎ ನಾರಾಯಣಗೌಡ ಬಣದ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡಲಾಗುತ್ತಿದ್ದು, ಸಮಗ್ರ ಕಾಯ್ದೆ ರೂಪಿಸಲು ಸರ್ಕಾರಕ್ಕೆ ಆಗ್ರಹ ಮಾಡುತ್ತಿದ್ದಾರೆ. ರಾಜ್ಯ ಸರ್ಕಾರ ಈ ಕೂಡಲೇ ಕನ್ನಡಿಗರಿಗೆ ಮೊದಲ ಆದ್ಯತೆ ನೀಡಬೇಕು ಎಂದು, ರಾಜ್ಯದ ಎಲ್ಲಾ ನೌಕರಿಗೂ ಸಹ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಅಗ್ರಸ್ಥಾನ ಇರಬೇಕೆಂದು ಒತ್ತಾಯ ಮಾಡಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಹಾಸನದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸರೋಜಿನಿ ಮಹಿಷಿ ವರದಿಗೆ ಆಗ್ರಹಿಸಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ನೀಡುವ ವಿಚಾರವಾಗಿ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದ್ರು. ತಕ್ಷಣವೇ ರಾಜ್ಯ ಸರ್ಕಾರ ಕನ್ನಡಿಗರಿಗೆ ಮೀಸಲಾತಿ ನೀಡುವುದರ ಜೊತೆಗೆ ಉದ್ಯೋಗವನ್ನ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಮುಂದಾಗಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನ ನೀಡಿದ್ರು. ಇವತ್ತೇನು ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ, ಇವತ್ತಿನಿಂದ ಈ ಹೋರಾಟವನ್ನು ನಿರಂತರವಾಗಿ ಕನ್ನಡಿಗರಿಗೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ. ನಮ್ಮ ಪ್ರಾಣವನ್ನಾದರೂ ಬಿಟ್ಟು ಈ ಮಹಿಷಿನಿ ವರದಿ ಜಾರಿಯಾಗಬೇಕು, ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕನ್ನೋ ನಮ್ಮ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡಿ ನಾವು ಈ ಹೋರಾಟವನ್ನು ಯಶಸ್ವಿ ಮಾಡ್ತೀವಿ. ನಮ್ಮ ಪ್ರಾಣವನ್ನಾದರೂ ಕಳ್ಕೊಂಡು ಈ ಹೋರಾಟವನ್ನು ಯಶಸ್ವಿ ಮಾಡ್ತೀವಿ ಅಂತೇಳಿ ತಮ್ಮ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಮತ್ತು ಸತ್ಯಾಗ್ರಹವನ್ನು ಸರೋಜಿನಿ ಮಹಿಷಿ ವರದಿ ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿ ಇವತ್ತ ಸಾಂಕೇತಿಕವಾಗಿ ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಸಾಂಕೇತಿಕವಾಗಿ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಇವತ್ತ ಏನು ಕನ್ನಡ ನಾಡಿನ ಮಕ್ಕಳಿಗೆ ಇವತ್ತ ನಮಗೆ ಉದ್ಯೋಗ ಇಲ್ಲದ ಪರಿಸ್ಥಿತಿ ಇವತ್ತ ನಾಡಿನಲ್ಲಿ ಒದಗಿದೆ. ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರಾಜ್ಯದವರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ ರಾಜಕಾರಣಿಗಳು ಇರ್ಬೋದು, ಸರ್ಕಾರ ಇರ್ಬೋದು, ಬೇಜವಾಬ್ದಾರಿತನ ಪ್ರದರ್ಶನ ಮಾಡ್ತಾ ಇದೆ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಅನೇಕ ವಿದ್ಯಾವಂತರು, ಅನೇಕ ಬುದ್ಧಿವಂತರು ಎಲ್ಲರೂ ಇದ್ದಾರೆ. ಎಲ್ಲರೂ ಸಹ ಬೇರೆ ರಾಜ್ಯಗಳಿಗೆ ಹೋಗಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಹಾಗಾಗಿ ಇವತ್ತ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ರಾಜ್ಯದ ಮಕ್ಕಳಿಗೆ ಉದ್ಯೋಗ ಕೊಡಬೇಕು ಅಂತ ಒತ್ತಾಯಿಸಿ ಮತ್ತು ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅಂತ, ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಮತ್ತು ITBT ಕಂಪ್ನಿಗಳಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಸ್ಥಾನಮಾನ ಕೊಡಬೇಕು ಅಂತ ಒತ್ತಾಯಿಸಿ ಇವತ್ತ ನಾವು ಧರಣಿನ ಪ್ರಾರಂಭ ಮಾಡಿದ್ವಿ. ಮಹತ್ವಾಕಾಂಕ್ಷಿಯ ಕುಸುಂಬಿ ಅಂಡ್ ಸಿ ಯೋಜನೆಗೆ ಚಾಲನೆ ಸಿಕ್ಕಿದ್ದು, ಕ್ಯಾಬಿನೆಟ್ನಲ್ಲಿ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದರು. ತುಮಕೂರಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಸೋಲಾರ್ ಸಬ್ಸ್ಟೇಷನ್ ಇದಾವೆ. 3000 ಮೆಗಾವ್ಯಾಟ್ ಉತ್ಪಾದನೆ ಮಾಡಿ ರೈತರಿಗೆ ಕೊಡಲಾಗುವುದು. 735 ಮೆಗಾವ್ಯಾಟ್ ಸೋಲಾರ್ ವಿದ್ಯುತ್ ಉತ್ಪಾದನೆಗೆ ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ಕೊಡಲಾಗಿದೆ. ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ ಅದನ್ನ ಫ್ರೀ ಆಗಿ ಕೊಡಬೇಕು ಅಂತ ಕ್ಯಾಬಿನೆಟ್ನಲ್ಲಿ ತೀರ್ಮಾನಿಸಲಾಗಿದೆ ಎಂದರು. ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಮಹತ್ವಾಕಾಂಕ್ಷೆಯಾದ ಯೋಜನೆ ಕುಸುಮ್ ಬಿ ಮತ್ತು ಸಿ ಅನ್ನೋ ವ್ಯಾಲಿಗೊಳಿಸಲು ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತಗೊಂಡಿದೆ.
ಈಗ ಅದಕ್ಕೆ ನಮಗೇನಂತ ಬಿಟ್ಟರೆ ನಿಮಗೆ ಸೋಲಾರ್ ಸಬ್ಸ್ಟೇಷನ್ಗಳಿದೆ. ನಾವೇನು ಇದು ಮಾಡ್ತೀವಿ, ಸುಮಾರು 3,000 ಮೆಗಾವಾಟ್ ಸೋಲಾರ್ದಲ್ಲಿ ನಾವು ಸೋಲಾರ್ ಇದನ್ನು ಪವರ್ನ ಪ್ರೊಡ್ಯೂಸ್ ಮಾಡಿ ಸಬ್ಸ್ಟೇಷನ್ಗೆ ಕೊಟ್ಟರೆ ಅಲ್ಲಿಯ ಏರಿಯಾಗಳಿಗೆ ರೈತರಿಗೆ ಅನುಕೂಲ. ರೈತರು ಇರಿಗೇಷನ್ ಪಂಪ್ ಸೆಟ್ಗಳಿಗೆ ಮೇಯ್ನಾಗಿ ನಾವು ಮಾಡ್ತಾ ಇರೋದು. ಆ ರೈತರುಗಳಿಗೆ ಅಲ್ಲಿಯೇ ಯಾಕಂದ್ರೆ ಬಿಟ್ರೆ ಡಿಸ್ಟ್ರಿಬ್ಯೂಷನ್ ಲಾಸ್ ಇರುವುದಿಲ್ಲ. ಮತ್ತು ದೂರದಿಂದ ಬಂದುಬಿಟ್ರೆ ಮರ ಇದು ಬಿಟ್ಟರೆ ಯಾವಾಗಲೂ ಅಬ್ಸ್ಟ್ರಕ್ಷನ್ಸ್ ಆಗ್ತಾ ಇರ್ತದೆ. ಅದು ಉದ್ದೇಶದಿಂದ ಈಗಾಗಲೇ ನಾವು ಬೆಸ್ಕಾಂ ಲೆವೆಲಲ್ಲಿ ಸುಮಾರು 735 ಮೆಗಾವಾಟ್ ಈಗಾಗಲೇ ಟೆಂಡರ್ ಕರೆದುಬಿಟ್ಟು ಅದರಿಗೆ ಕಾಂಟ್ರಾಕ್ಟ್ಗಳಿಗೆ ಕೊಟ್ಟಿದ್ದಾರೆ. ಪಾವಗಡದಲ್ಲಿ ಹೇಗೆ ಎಕರೆಗೆ 25,000 ರೈತರಿಗೆ ನೀಡಲಾಗ್ತಿದೆಯೋ ಅದೇ ರೀತಿ ಗುತ್ತಿಗೆದಾರರು ಪ್ರತಿ ಎಕರೆಗೆ ಹಣ ನೀಡಬೇಕು. ಆ ಹಣವನ್ನ ಜಿಲ್ಲಾಧಿಕಾರಿ ಖಾತೆಯಲ್ಲಿ ಡೆಪಾಸಿಟ್ ಮಾಡಲಾಗುತ್ತೆ. ಆ ಹಣದಲ್ಲಿ ಯಾವ ಪ್ರದೇಶದಲ್ಲಿ ಜಮೀನು ಪಡೆಯುತ್ತೇವೋ ಆ ಪ್ರದೇಶದ ಸುತ್ತಮುತ್ತಲಿನ ಊರುಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸಲಾಗುವುದು. ಪಾವಗಡದಂತೆಯೇ ಮಧುಗಿರಿಯಲ್ಲಿಯೂ ದೊಡ್ಡ ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡಲಿದ್ದೇವೆ. ಕೇಂದ್ರ ಸರ್ಕಾರದ ಒಂದು ಏಜೆನ್ಸಿ ಜೊತೆ ಸೇರಿ ನಿರ್ಮಾಣ ಮಾಡಲಿದ್ದೇವೆ ಅಂತ ಹೇಳಿದ್ರು. ಆದಷ್ಟು ಬೇಗನೆ ಆ ಲ್ಯಾಂಡ್ ಕೊಟ್ಟರೆ ಏನು ಅನುಕೂಲ ಆಗ್ತದೆ. ₹3 17 ಪೈಸೆಗಿಂತ ಕಡಿಮೆ ನಮಗೆ ಆ ರೇಟಲ್ಲಿ ಕೊಡ್ತಾರೆ ಕಾಂಟ್ರಾಕ್ಟ್ಗಳು ಸೋಲಾರ್ ಮಾಡಿ. ಲ್ಯಾಂಡ್ ಮಾತ್ರ ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಆದಷ್ಟು ಬೇಗನೆ ಆಗ್ತದೆ. 1 ಮೆಗಾವಾಟ್ಗೆ 4 ಎಕರೆಯಿಂದ 5 ಎಕರೆ. ಸರ್ಕಾರದ ತೀರ್ಮಾನ ಕ್ಯಾಬಿನೆಟ್ನಲ್ಲಿ ಆದ ತೀರ್ಮಾನ. ಅದಕ್ಕೆ ಟೆಕ್ನಿಕಲಿ ಸಂಶಯಗಳನ್ನ ವಿರೋಧ ಪಕ್ಷಗಳು ಎತ್ತಿದ್ದಾರೆ. ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರವನ್ನ ಕೊಟ್ಟಿದ್ದಾರೆ ಎಂದು ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಜೊತೆಗೆ ಟೆಕ್ನಿಕಲ್ ಕಮಿಟಿ ಮಾಡ್ತೀವಿ ಅಂತ ಸಭೆಯಲ್ಲಿ ಹೇಳಿದ್ದಾರೆ. ಆ ಟೆಕ್ನಿಕಲ್ ವರದಿ ಆಧಾರದ ಮೇಲೆ ತೀರ್ಮಾನ ಮಾಡ್ತಾರೆ. ಟೆಕ್ನಿಕಲ್ ಕಮಿಟಿ ಮಾಡಿ ಅಂತ ಸುರೇಶ್ ಗೌಡ, ಕೃಷ್ಣಪ್ಪ, ಸುರೇಶ್ ಬಾಬು ಇತರರು ಕೇಳ್ಕೊಂಡ್ರು. ಆ ಟೆಕ್ನಿಕಲ್ ಕಮಿಟಿ ವರದಿಯನ್ನ ಇಂದು ಅನೌನ್ಸ್ ಮಾಡ್ತಾರೆ. ವರದಿ ಆಧಾರದ ಮೇಲೆ ಎಲ್ಲವೂ ಸರಿ ಆಗುತ್ತೆ ಅಂತ ಮಂತ್ರಿಗಳೇ ಹೇಳಿದ್ದಾರೆ. ಯಾವುದೇ ರೀತಿ ಅನ್ಯಾಯ ಆಗದಂತೆ ನೋಡಿಕೊಳ್ಳುತ್ತೇವೆ. ನಾಲೆ ಉನ್ನತೀಕರಣ ಕೂಡ ಅದರಲ್ಲಿ ಸೇರಿದೆ. ಹಾಗಾಗಿ ಸಹಕರಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ. ಲಾ ಅಂಡ್ ಆರ್ಡರ್ ಅಂತಹ ಸನ್ನಿವೇಶ ಬಂದಾಗ ಅವರ ಕೆಲಸವನ್ನ ಅವರು ಮಾಡ್ತಾರೆ. ಪೊಲೀಸರ ಕೆಲಸವೇ ಅದು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡುವುದು. ಜಿಲ್ಲೆಯ ರಾಜಕಾರಣಿಗಳ ಒಗ್ಗಟ್ಟು ವಿಚಾರ ಗೊತ್ತಿಲ್ಲಪ್ಪ. ಯಾರು ಒಗ್ಗಟ್ಟಾಗಿ ಇರಬೇಕು, ಎಲ್ಲಾ ಒಗ್ಗಟ್ಟಾಗಿ ಇದ್ದೀವಲ್ಲ ಅಂತ ಅವರು ತುಮಕೂರು ಜಿಲ್ಲೆಯಲ್ಲಿ ಏರ್ಪೋರ್ಟ್ ವಿಚಾರವಾಗಿ ಮಾತನಾಡಿ ನಮ್ಮಲ್ಲಿ 3,000 ಎಕರೆ ಪ್ರದೇಶವನ್ನ ಗುರುತಿಸಿ ಏರ್ ಸರ್ವೆ ಅಂತ ಮಾಡಿದ್ದಾರೆ. ಅದಕ್ಕೆ ಇನ್ನೂ ಎಷ್ಟು ದೂರ ಹೋಗ್ಬೇಕು? ತೀರ್ಮಾನ ಇಲ್ಲ ಆಗ್ಬೇಕು. ನಂತರ ದೆಹಲಿಯಲ್ಲಿ ತೀರ್ಮಾನ ಆಗ್ಬೇಕು. ಸರ್ಕಾರದ ಪ್ರಸ್ತಾವನೆ ಕೊಡಬೇಕು. ತುಂಬಾನೇ ಕೆಲಸ ಇದೆ, ಆದ್ರೆ ಶೀಘ್ರ ಆಗುವ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಕ್ಯಾಬಿನೆಟ್ ಅಲ್ಲಿ ಆಗಿರ್ತಕ್ಕಂಥ ತೀರ್ಮಾನ ಮತ್ತು ಅದಕ್ಕೆ ಟೆಕ್ನಿಕಲಿ ಕೆಲವು ಸಂಶಯಗಳನ್ನ ವಿರೋಧ ಪಕ್ಷದವರು ಎತ್ತಿದ್ದಾರೆ. ಅದಕ್ಕೆ ಉತ್ತರವನ್ನು ಕೂಡ ಶಿವಕುಮಾರ್ ಅವರು ಸಂಬಂಧಪಟ್ಟ ಸಚಿವರು ಸಭೆಯಲ್ಲಿ ಅವರಿಗೆ ಉತ್ತರಗಳನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಟೆಕ್ನಿಕಲ್ ಕಮಿಟಿ ಮಾಡ್ತೀನಿ ಅಂಥೇಳಿ ಸಭೆಯಲ್ಲೇ ಹೇಳಿದರು. ಮತ್ತು ನಿನ್ನೆ ಕೂಡ ನಾನು ಮಾತಾಡಿದಾಗ ಅವರು ಬಹುಶಃ ಇವತ್ತು ಇಶ್ಯೂ ಮಾಡ್ತಾರೆ ಟೆಕ್ನಿಕಲ್ ಕಮಿಟಿಯನ್ನು. ಆ ಕಮಿಟಿಯಲ್ಲಿ ಏನು ವರದಿ ಬರುತ್ತೆ ಆ ಆಧಾರದ ಮೇಲೆ ಮಾಡಿ. ಇವರು ಕೇಳ್ಕೊಂಡಿದ್ರು ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಅಂತೇಳಿ. ಸುರೇಶ್ ಗೌಡ್ರು, ಕೃಷ್ಣಪ್ಪನವರು ಅವರೆಲ್ಲರೂ ಕೂಡ, ಸುರೇಶ್ ಬಾಬು ಅವರೆಲ್ಲ ಟೆಕ್ನಿಕಲ್ ಕಮಿಟಿ ಮಾಡಿ ಅಂತ ಕೇಳಿದರು. ಆ ಟೆಕ್ನಿಕಲ್ ಕಮಿಟಿ ಬಹುಶಃ ಇವತ್ತು ಅನೌನ್ಸ್ ಮಾಡ್ತಾರೆ. ಅದರ ವರದಿ ಆಧಾರದ ಮೇಲೆ ಎಲ್ಲವೂ ಕೂಡ ಸರಿಯಾಗಿ ಆಗ್ತದೆ ಅಂತ ಹೇಳಿ ಮಂತ್ರಿಗಳೇ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ನಿಮಗೆ ಯಾವುದೇ ರೀತಿ ಅನ್ಯಾಯ ಆಗೋದಿಲ್ಲ, ಅದನ್ನು ನಾನು ನೋಡ್ಕೊಳ್ತೇನೆ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಒಂದು 3,000 ಎಕರೆ ಭೂಮಿ ಐಡೆಂಟಿಫೈ ಮಾಡಿ ಏರ್ ಸರ್ವೆ ಅಂತ ಮಾಡ್ತಾರೆ. ಏರ್ ಸರ್ವೆ ಮಾಡಿದ್ದಾರೆ. ಅದಕ್ಕೆ ಇನ್ನೂ ಅದು ಎಷ್ಟು ದೂರ ಹೋಗ್ಬೇಕು. ನಾವು ತೀರ್ಮಾನಗಳು ಇಲ್ಲಿ ಆಗಬೇಕು, ಡೆಲ್ಲಿಯಲ್ಲಿ ಆಗಬೇಕು, ಸರ್ಕಾರ ಪ್ರಸ್ತಾವನೆ ಕೊಡಬೇಕು, ಅವರು ಸಿವಿಲ್ ಏವಿಯೇಷನ್ ಅವರು ಒಪ್ಪಬೇಕು. ಸೊ ಮೆನಿ ಪ್ರೊಸೀಜರ್ಸ್ ಇದೆ. ಆದರೆ ಆಗೋ ಸಾಧ್ಯತೆ ಇದೆ. ಅದಕ್ಕೆ ನಾವು ತೆಗೆದುಹಾಕುವಂಗಿಲ್ಲ. ಡೆಂಗ್ಯೂ ಜ್ವರ ಹೆಚ್ಚಾಗಿರುವುದರಿಂದ ಕಡಿಮೆ ಮಾಡಲು ವಾರಕ್ಕೊಮ್ಮೆ ಪ್ರತಿ ಶುಕ್ರವಾರ ಸೊಳ್ಳೆ ಉತ್ಪತ್ತಿ ತಾಣ ನಾಶ ಮಾಡುವ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಶಿವಸ್ವಾಮಿ ತಿಳಿಸಿದರು. ನಗರದ ಪೆನ್ಷನ್ ಮೊಹಲ್ಲಾಕ್ಕೆ ತೆರಳಿ ಅಲ್ಲಿನ ಜನರಿಗೆ ಸೊಳ್ಳೆಯಿಂದ ಉತ್ಪತ್ತಿಯಾಗುವ ಡೆಂಗ್ಯೂ ಜ್ವರದ ಬಗ್ಗೆ ಎಚ್ಚರದಿಂದ ಇರಲು ಜಾಗೃತಿ ಮೂಡಿಸುವ ಸಲುವಾಗಿ ಕರಪತ್ರ ಪ್ರದರ್ಶಿಸಿ ನಂತರ ಮಾತನಾಡಿದ ಅವರು, ಡೆಂಗ್ಯೂ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಕಡಿಮೆ ಮಾಡಲು ವಾರಕ್ಕೊಮ್ಮೆ ನಾಶ ಮಾಡುವ ದಿನ ಎಂದು ಪ್ರತಿ ಶುಕ್ರವಾರ ಆಚರಿಸುತ್ತಿದ್ದೇವೆ.
ಡೆಂಗ್ಯೂ ಪ್ರಕರಣ ಹೆಚ್ಚಾಗಿ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳೇ ಸಾಕಾಗ್ತಿಲ್ಲ. ಈ ಕಾಯಿಲೆ ಬಂದ ಮೇಲೆ ಸಾವು ನೋವುಗಳು ಕೂಡ ಸಂಭವಿಸಬಹುದು ಅಂತ ಹೇಳಿದ್ರು. ನಾವು ಈ ಡೆಂಗು ಜ್ವರನ ಕಡಿಮೆ ಮಾಡೋಕ್ಕೋಸ್ಕರ ವಾರಕ್ಕೊಂದು ದಿನ ಪ್ರತಿ ಶುಕ್ರವಾರ ಈ ಸೊಳ್ಳೆ ಉತ್ಪತ್ತಿ ತಾಣವನ್ನು ನಾಶ ಮಾಡುವ ದಿನ ಅಂತ ಹೇಳಿ ಪ್ರತಿ ಶುಕ್ರವಾರ ಆಚರಿಸಬೇಕು. ಇಲ್ಲಿ ಎಲ್ಲೆಲ್ಲಿ ಸಂಗ್ರಹ ಆಗುತ್ತೆ ಅಂದರೆ ಇದು ಹಳೆ ಟೈರ್ಗಳು, ಪ್ಲಾಸ್ಟಿಕ್ ಲೋಟಗಳು ನಾವು ಎಲ್ಲಿ ಹೋಟೆಲ್ ಮುಂದೆ ಅಲ್ಲಿ ಇಲ್ಲಿ ಕುಡಿದು ಬಿಸಾಕ್ತೀವಲ್ಲ ಅಲ್ಲಿ ಚಿಪ್ ಸಹಕರಿಸಿ ಅವ್ರ ಮನೆ ಮತ್ತು ಅವ್ರ ಮನೆ ಸುತ್ತಮುತ್ತ ಒಂದು ಉತ್ತಮ ಪರಿಸರವನ್ನು ಇಟ್ಕೊಳ್ಳೋದ್ರಿಂದ ಈ ರೋಗ ಕಡಿಮೆ ಮಾಡ್ಬೋದು. ಈಗ ನಾವು ನೋಡ್ತಾ ಇದ್ದೀವಿ ಹಲವಾರು ಸಾವು ನೋವುಗಳು ಆಗಿದೆ. ಇನ್ನು ಮುಂದೆ ಇದೇ ಥರ ಬಿಟ್ಟರೆ ಏನು ನಮ್ಮ ಕೋವಿಡ್ಡು ಇತ್ತು ಆ ಥರ ಆಗೋ ಒಂದು ಪರಿಸ್ಥಿತಿ ಇದೆ. ಆದ್ದರಿಂದ ನೀವೆಲ್ಲರೂ ಹೆಚ್ಚಿಗೆ ಗಮನ ಹರಿಸಿ ಈ ಥರ ನೀರು ಸಂಗ್ರಹ ಆಗ್ತಕ್ಕಂಥ ತಾಣಗಳನ್ನು ನಿಗ್ರಹ ಮಾಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊತೀನಿ. ಹಳ್ಳಿಯಿಂದ ಪಟ್ಟಣದವರೆಗೂ ಎಲ್ಲಾ ಹಂತದಲ್ಲೂ ಸಹ ಎಚ್ಚರಿಕೆಯಿಂದ ರೋಗ ಹರಡದಂತೆ ನೋಡಿಕೊಳ್ಬೇಕು ಅಂದ್ರು. ಬೀದಿ ಬದಿ ಕ್ಯಾಂಟೀನ್ಗಳು ಹೆಚ್ಚಾಗಿದ್ದು, ಫುಡ್ ಪಾರ್ಕ್ಗಳು ಹೆಚ್ಚಾಗಿದ್ದು, ಎಳ್ನೀರನ್ನ ಕೊಚ್ಚಿ ಎಲ್ಲೆಂದರಲ್ಲಿ ಎಸೆಯಲಾಗ್ತಿದೆ. ಇನ್ನು ಹಳ್ಳಿಗಳಲ್ಲಿ ಕೊಬ್ಬರಿ ಹೊಡೆದು ಅದರ ಚಿಪ್ಪುಗಳನ್ನ ತಿಂಗಳುಗಟ್ಟಲೆ ಅಲ್ಲೇ ಬಿಡ್ತಾರೆ. ಹೊಡೆದು ಹೋದ ಮಡಿಕೆ, ಪ್ಲಾಸ್ಟಿಕ್, ಟೈರ್ ಸೇರಿದಂತೆ ಇತರ ಸಾಮಗ್ರಿಗಳನ್ನ ಎಲ್ಲೆಂದರಲ್ಲಿ ಬಿಸಾಡೋದ್ರಿಂದ ಮತ್ತು ಚರಂಡಿಗಳಲ್ಲಿ ತಿಂಗಳುಗಟ್ಟಲೆ ನೀರು ನಿಲ್ಲೋದ್ರಿಂದ ಸೊಳ್ಳೆಗಳ ಸಂತಾನೋತ್ಪತ್ತಿ ಹೆಚ್ಚಾಗಿ ಸೊಳ್ಳೆಯಿಂದ ಡೆಂಗ್ಯೂ ಜ್ವರ ಹರಡುತ್ತಿದೆ ಅಂತ ಎಚ್ಚರಿಸಿದ್ರು. ಮದುವೆ ಸಮಾರಂಭಕ್ಕೆ ಹೋಗಿದ್ದ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿರುವ ಘಟನೆ ತಿಪಟೂರು ತಾಲೂಕಿನ ನೊಣವಿನಕೆರೆಯಲ್ಲಿ ನಡೆದಿದೆ. ತುರುವೇಕೆರೆ ತಾಲೂಕಿನ ತಂಡಗ ಗ್ರಾಮ ಪಂಚಾಯಿತಿಯ ಸದಸ್ಯ ಮೋಹನ್ ಮೇಲೆ ಉಪಾಧ್ಯಕ್ಷ ಚನ್ನಬಸವೇಗೌಡನಿಂದ ಚಪ್ಪಲಿಯಿಂದ ಹಲ್ಲೆ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಅವಿಶ್ವಾಸ ಮಂಡನೆಗೆ ಸಹಿ ಹಾಕಲು ಮೋಹನ್ ನಿರಾಕರಣೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸಹಿ ಹಾಕುವಂತೆ ಚನ್ನಬಸವೇಗೌಡ ಒತ್ತಾಯಿಸಿದ್ರು ಎನ್ನಲಾಗಿದೆ. ಯಾವಾಗ ಸಹಿ ಹಾಕಲು ಒಪ್ಪದಿದ್ದಾಗ ಚಪ್ಪಲಿಯಿಂದ ಚನ್ನಬಸವೇಗೌಡ ಹಲ್ಲೆ ನಡೆಸಿದ್ದಾರೆ. ಮದುವೆ ಸಮಾರಂಭಕ್ಕೆ ಹೋಗಿದ್ದ ವೇಳೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ತಳ್ಳಾಟ ನೂಕಾಟವಾಗಿದೆ. ಈ ಸಂದರ್ಭದಲ್ಲಿ ಚಪ್ಪಲಿಯಿಂದ ಹಲ್ಲೆ ಮಾಡಲಾಗಿದೆ ಎಂದು ನೊಣವಿನಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯೋಗ ದೇಹ ಹಾಗೂ ಮನಸ್ಸಿನ ನಡುವೆ ಸಮತೋಲನ ಕಾಯ್ದುಕೊಂಡು ಆರೋಗ್ಯ ರಕ್ಷಣೆಗೆ ಸಹಕಾರಿ ಆಗಿದೆ ಎಂದು ಸಾಹಿತಿ ಸುಶೀಲಾ ಸೋಮಶೇಖರ್ ಹೇಳಿದರು. ಹಾಸನ ಜಿಲ್ಲಾ ಯೋಗ ಸಂಸ್ಥೆ ವತಿಯಿಂದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಗರದ ಕುರುಹಿನ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಇಂದು ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ಯೋಗಾಸನಗಳ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು. ಇಡೀ ಪ್ರಪಂಚವೇ ಭಾರತ ದೇಶದ ಮೂಲದ ಯೋಗವನ್ನ ಅನುಸರಿಸುತ್ತೆ, ಜೊತೆಗೆ ಅಳವಡಿಸಿಕೊಂಡಿದೆ ಕೂಡ. ಇದೊಂದು ಹೆಮ್ಮೆಯ ವಿಚಾರ. ಅದರಂತೆ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಯೋಗವನ್ನ ಅಳವಡಿಸಿಕೊಂಡು ಆರೋಗ್ಯ ರಕ್ಷಣೆ ನಿಟ್ಟಿನಲ್ಲಿ ಹೆಚ್ಚಿನ ಗಮನ ಹರಿಸಬೇಕು. ಎಲ್ಲಾ ವಯಸ್ಸಿನವರು ದಿನನಿತ್ಯ ಯೋಗವನ್ನ ಅಳವಡಿಕೆ ಮಾಡಿಕೊಂಡಿದ್ದಲ್ಲಿ ದೈಹಿಕ, ಮಾನಸಿಕ ಆರೋಗ್ಯ ರಕ್ಷಣೆ ಸಾಧ್ಯ ಅಂತ ಹೇಳಿದ್ರು. ನಮ್ಮ ಈ ಯೋಗದ ಜನ್ಮಭೂಮಿ ಯಾವುದು ಹೇಳಿದ್ರೆ ಭಾರತ ಅಂತ ಹೇಳ್ತೀವಿ. ಸಿಂಧು ಮತ್ತೆ ಸರಸ್ವತಿ ಈ ಒಂದು ನಾಗರಿಕತೆಯ ಸಂದರ್ಭದಲ್ಲಿ ಯೋಗ ಅನ್ನುವಂತಹದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಯೋಗ ಅನ್ನೋದಕ್ಕೆ ಯುಜ್ ಅನ್ನುವಂತಹ ಒಂದು ಸಂಸ್ಕೃತದ ಮೂಲ ಪದದಿಂದ ಇದು ಬಂದದ್ದು. ಯುಜ್ ಅಂದರೆ ಪರಸ್ಪರ ಕೂಡಿಸು, ಅನುಸರಿಸು ಅಂತ. ಹಾಗಾದ್ರೆ ಕೂಡಿಸೋದು, ಅನುಸರಿಸೋದು, ಹೊಂದಾಣಿಕೆಯನ್ನು ಮಾಡೋದು ಅಂದ್ರೆ ಯಾವುದು? ದೇಹ ಮತ್ತು ಮನಸ್ಸು ಇವೆರಡನ್ನೂ ಕೂಡ ಒಂದುಗೂಡಿಸುವುದು ಎಂಬ ಅರ್ಥದಲ್ಲಿ ಬಂದಿರುವಂಥದ್ದು. ಇದಕ್ಕೆ ಸುಮಾರು 5,000 ವರ್ಷಗಳ ಹಿಂದೆ ಇತಿಹಾಸ ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತಾ ಇದ್ವಿ. ಕೆಲವರು ಹೇಳ್ತಾರೆ ಯೋಗದ ಮೊದಲ ಗುರು ಶಿವ ಅಂತ ಹೇಳ್ತಾರೆ, ಇನ್ನು ಕೆಲವರು ಶ್ರೀಕೃಷ್ಣ ಯೋಗದ ಮೊದಲ ಗುರು ಅಂತ ಹೇಳ್ತಾರೆ. ಆದರೆ ಪತಂಜಲಿ ಮಹಾಋಷಿಗಳು ಕೂಡ ರಾಜಯೋಗದ ಬಗ್ಗೆ ಹೇಳುವಂಥದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಮನುಷ್ಯ ಮತ್ತು ಮನುಷ್ಯನ ಮಾನಸಿಕ ಸ್ಥಿತಿಯನ್ನ ಸಮತೋಲನದಲ್ಲಿ ಇರುವಂತಹ ಕೆಲಸವನ್ನ ಮಾಡುತ್ತೆ ಯಾವುದು ಅಂದ್ರೆ ಯೋಗ. ಯೋಗಕ್ಕೂ ಮತ್ತು ವಿಜ್ಞಾನಕ್ಕೂ
ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಎಸ್ಪಿಗೆ ದೂರು ನೀಡಲು ಬಂದ ತನ್ನ ಪತ್ನಿಯನ್ನ ಪೊಲೀಸ್ ಕಾನ್ಸ್ಟೇಬಲ್ ಚಾಕುವಿನಿಂದ ಇರಿದು ಹತ್ಯೆ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತ್ ಹೇಳಿದರು. ಹಾಸನ ನಗರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಲೋಕನಾಥ್ ಪತ್ನಿ ಮಮತಾ ಪತಿಯಿಂದಲೇ ಹತ್ಯೆಯಾದವರು. ಆಕೆಯನ್ನ ಚಾಕುವಿನಿಂದ ಇರಿದಿದ್ದನ್ನ ಕಂಡ ಪೊಲೀಸರು ತಕ್ಷಣವೇ ಹಿಮ್ಸ್ ಆಸ್ಪತ್ರೆಗೆ ಸಾಗಿಸಿದರೂ ಕೂಡ ಚಿಕಿತ್ಸೆಗೆ ಸ್ಪಂದಿಸದೆ ಅವರು ಮೃತಪಟ್ಟರು. ಪೊಲೀಸರು ಆರೋಪಿ ಪತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಕಳೆದ 4-5 ದಿನಗಳಿಂದ ಗಂಡ ಹೆಂಡತಿ ನಡುವೆ ಜಗಳ ನಡೆದಿದ್ದರಿಂದ ಇಂದು ಪತಿ ವಿರುದ್ಧ ದೂರು ನೀಡಲು ಎಸ್ಪಿ ಕಚೇರಿಗೆ ಬಂದಿದ್ದ ಪತ್ನಿಯ ಮೇಲೆ ಸಿಟ್ಟಿಗೆದ್ದ ಲೋಕನಾಥ್ ಈ ದುಷ್ಕೃತ್ಯವನ್ನ ಎಸಗಿದ್ದಾನೆ. ಕೌಟುಂಬಿಕ ಸಮಸ್ಯೆಯಿಂದ ಹತ್ಯೆಯಾಗಿದೆ ಎಂದು ಸಂಬಂಧಿಕರು ಮಾಹಿತಿಯನ್ನ ನೀಡಿದ್ದಾರೆ. ಬೆಳಗ್ಗೆ ಇಬ್ಬರ ನಡುವೆ ಗಲಾಟೆಯಾಗಿ ಪೊಲೀಸರಿಗೆ ದೂರು ಕೊಡುವುದಾಗಿ ಹೇಳಿ ಪತ್ನಿ ಬಂದಿದ್ದಾರೆ. ಈ ವೇಳೆ ಪತಿ ಬಂದು ಚಾಕುವಿನಿಂದ ದಾಳಿ ಮಾಡಿದ್ದಾನೆ. ಪೊಲೀಸರಿಗೆ ದೂರು ನೀಡಲು ಬಂದ ವೇಳೆ ಕಚೇರಿ ಹೊರಗೆ ನಿಂತು ಇಬ್ಬರು ಮಾತನಾಡಿದ್ದಾರೆ. ಈ ವೇಳೆ ಪತಿ ದಾಳಿ ಮಾಡಿದಾಗ ಆಕೆ ರಕ್ಷಣೆಗಾಗಿ ಎಸ್ಪಿ ಕಚೇರಿಯತ್ತ ಓಡಿ ಬಂದಿದ್ದಾರೆ. ತಮ್ಮ ಕಚೇರಿ ಆವರಣದ ಒಳಗೆ ಓಡಿ ಬಂದ ವೇಳೆ ಸ್ಥಳದಲ್ಲಿ ಇದ್ದ ನಮ್ಮ ಪೊಲೀಸರು ಆಕೆಯನ್ನ ರಕ್ಷಣೆ ಮಾಡಿದ್ದು ದುರಾದೃಷ್ಟವಶಾತ್ ಚಿಕಿತ್ಸೆಗೆ ಸ್ಪಂದಿಸದೆ ಸಾವಿಗೀಡಾಗಿದ್ದಾರೆ ಎಂದು ಎಸ್ಪಿ ಮೊಹಮ್ಮದ್ ಸುಜೀತ್ ಹೇಳಿದರು. ನಾವು ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ವಿಚಾರ ಮಾಡಬೇಕಾಗುತ್ತೆ. ಇವು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೋ, ಕಂಪ್ಲೇಂಟ್ ಅವ್ರು ಏನ್ ಕೊಡ್ತಾರೋ ಅದ್ರ ಮೇಲೆ ನಾವು ತನಿಖೆಯನ್ನು ಮುಂದುವರಿಸ್ತೀವಿ. ಬೆಳಿಗ್ಗೆ ಸುಮಾರು 10:15 ಗಂಟೆಯಿಂದ 11:15 ಗಂಟೆ ಅಂತ ಹೇಳ್ತಾರೆ. ನಾವು ವಿಚಾರಣೆ ಮಾಡಬೇಕು. We'll have to do the inquiry.